ಅಲ್ಲಲ್ಲೇ ಬಾಡದಿ ಜಾಗದಲ್ಲೆಲ್ಲ ತಗೊಂಡೋಗಿ ಇಡ್ತಾ ಇರ್ತೀವಲ್ಲ ಅಮ್ಮ, ಅದೊಂದು ಏಟಾಗಿದೆ. ಈ ಸಿನಿಮಾದಲ್ಲಿ ಇರಬಹುದು, ಜೊತೆಗೆ ನಿಮ್ಮ ಫ್ರೀ ತುಂಬಾ ಬೇಜಾರು ಮಾಡ್ತಾ ಇದ್ದೀರಾ ನೀವು. ಯಾಕಂದ್ರೆ ಮ್ಯಾಕ್ಸ್ ಅಲ್ಲೂ ಹೀರೋಯಿನ್ ಅನ್ನೋಂಥದ್ದು ಇರ್ಲಿಲ್ಲ, ಈ ಸಿನಿಮಾದಲ್ಲೂ ಇಲ್ಲ, ಒಂದು ರೊಮ್ಯಾಂಟಿಕ್ ಮೆಲೋಡಿ ಅನ್ನೋಂಥದ್ದು ಏನಾದ್ರು ಕೊಡ್ತೀರಾ? ಕಂಡೀಷನ್ ನೋಡಿ ಅಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ, ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತ ನನಗೆ ಗೊತ್ತಿರೋಂಗೆ ಸ್ಪೀಚ್ ಕೊಟ್ಟಿದ್ದು ನಮ್ ಸಿಂಪಲ್ ಇಲ್ಲಪ್ಪ ಇದೆಯಾ ಹೊರಗಡೆ ಹೋಗ್ಯಾರ. ನಾನು ಅವ್ರದ್ದು ಪರ್ಸ್ಪೆಕ್ಟಿವ್ ಅರ್ಥನೇ ಮಾಡ್ಕೊಂಡಿರಲ್ಲ. ನನಗೆ ಎಲ್ಲಾರು ಮೇಕಪ್ ಹಾಕಿ ಚೆನ್ನಾಗಿ ಕಾಣ್ತಾರೆ, ಅದ್ರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಹೊಸಿ ಬಳ್ಕೊಂಡಾಗ್ಲೂ ಚೆನ್ನಾಗಿ ಕಾಣೋದು ನೀವೇ ಅಂತ. ಅಯ್ಯೋ, ನನಗೆ ನೀವು ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ. ಅದನ್ನೆಲ್ಲ ಆ ತರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋಯಿನ್ ಬರಲ್ಲ. ಅವ್ರಿಗೂ ಒಂದು ಆಸೆ ಇರುತ್ತೆ, ಹೀರೋ ಚೆನ್ನಾಗಿರ್ಬೇಕು, ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರ್ಬೇಕು ಅಂತ. ಇಲ್ಲಿ ನಮ್ಗೆ ಈ ಪತ್ರಿಕೆಯಲ್ಲಿ ಎಸ್ಪೆಷಲಿ ವಿಜಯ್ ಇವ್ರು ಬರೆಯೋ ಕಥೆಗಳಾಗಿದೆ. ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫಲ್ಲಿ ಇಲ್ಲ. ನೋಡಿ, ನೀವೇ ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ, ಸ್ತ್ರೀಗಳೇ ನಗ್ತೀರಿ ಅನ್ನೋ ನನಗೆ ಆ ದೋಷ ಇವತ್ತವರೆಗೆ ಕಂಡಿಲ್ಲ. ಏನಮ್ಮ ಅದು ನಿಮ್ ಕಣ್ಣಿಗೂ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ, ಕೊಡ್ಲೇಬೇಕೆ ನಾನು. ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಗಳ ಎಲ್ಲಾ ಸಿನಿಮಾಗಳು, ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವರು, ದರ್ಶನ್, ಡೆಬಿಟ್, ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂತಲ್ಲ. ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. 45 ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. ಅದನ್ನ ಡಿಸೆಂಬರ್ ತಿಂಗಳು ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾ ಇದೆ. ಇನ್ನೊಂದು ತುಂಬಾ ಹಿಂದೆ ಇವಾಗ ಬರ್ತಾ ಇದೆ, ಅಂದ್ರೆ ಅದಾದ್ಮೇಲೆ 3 ವಾರ ಆದ್ಮೇಲೆ ಬರ್ತಾ ಇದೆ. ಸ್ಟ್ರೇಟ್ ಡಿಸೆಂಬರ್ 25 ಹೋಗೋಣ ಟಾಪಿಕ್. ಸರ್. ಅಂದ್ರೆ ನಮ್ಮ